ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ರಘು ಬ್ಲಾಗ್ಸ್ ಕನ್ನಡ. ಯಾವಾಗಲೂ ಮನೆಯಲ್ಲಿ ಇಲ್ಲ ಕಿಚನಲ್ಲಿ ವೆಲ್ಕಮ್ ಮಾಡ್ತಾ ಇದೆ, ಆದರೆ ಇವತ್ತು ಥಿಯೇಟ್ರಲ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ನನ್ನ ಗಂಡ ಈ ಕ್ಯಾರೆಕ್ಟರಲ್ಲಿ ಈ ಹೀರೋ ಆಗಿ ಮೊದಲನೇ ಸಿನಿಮಾ ರಿಲೀಸ್ ಆಗಿದೆ. ಸೊ ಅದಕ್ಕೆ ಇವತ್ತು ಫಸ್ಟ್ ಶೋ ನೋಡೋಕ್ಕೆ ಬಂದಿದ್ದೀವಿ. ಅಮ್ಮ ಹೇಳು ನೀವು ಪಿಕ್ಚರ್ ಬಗ್ಗೆ. ತುಂಬ ಭಯ ಇದೆ, ಯಾಕಂದರೆ ಗೊತ್ತಿಲ್ಲ ಏನಾಗುತ್ತೆ ಅನ್ನೋದು. ಸಿನಿಮಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡ್ತೀವಿ, ಜನ ಇಷ್ಟಪಟ್ಬಿಟ್ರೆ ಸಾಕು. ಪ್ರಯತ್ನ ಒಳ್ಳೆಯದಾಗಿ ಎಲ್ಲ ಯೂಟ್ಯೂಬ್ ಕಡೆಯಿಂದ ಸಬ್ಸ್ಕ್ರೈಬರ್ಸ್ಗೂ ಅಷ್ಟೇ, ವಾಚರ್ಗೂ ಅಷ್ಟೇ, ನೋಡ್ತಾ ಇರೋರ್ಗೂ ಎಲ್ಲರ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ನೀವೆಲ್ಲರೂ ನೋಡೋ ಹಾಗೆ ಹಿಂದೆಗಡೆ ಕಟೌಟ್ ನಿಂತಿದ್ದೇವೆ, ಅದು ಸ್ವಪ್ನ ಥಿಯೇಟ್ರ್ ಮುಂದೆಗಡೆ. ಯಾಕಂದರೆ ತುಂಬ ಜನರ ಕನಸಾಗಿರುತ್ತೆ. ನಮ್ಮ ನಿರ್ದೇಶಕರು ನಾವು ಅದನ್ನೇ ಮಾತಾಡ್ತಾ ಇದ್ವಿ. ನಾವು ತುಂಬ ಕಷ್ಟಪಟ್ಟು ಸಿನಿಮಾವನ್ನು ಮಾಡಿದ್ವಿ. ಇವತ್ತು ಸಿಕ್ಕಾಪಟ್ಟೆ ಚಾಲೆಂಜಸ್ ಇದೆ. ಒಂದು 6 ಸಿನಿಮಾ ಕನ್ನಡ ರಿಲೀಸ್ ಆಗಿತ್ತು, ಜೊತೆಗೆ ಹಿಂದೆಗಡೆ ಒಂದು ತೆಲುಗು ಪರಭಾಷಾ ಸಿನಿಮಾ ಬಂದಿರೋದ್ರಿಂದಾಗಿ ನಮಗೆ ಥಿಯೇಟ್ರ್ಗಳು ಸಿಕ್ಕಲಿಲ್ಲ. ಅದ್ರ ಬಗ್ಗೆ ತುಂಬ ಬೇಜಾರಾಯಿತು. ಯಾಕೆ ಅಂದರೆ ಕನ್ನಡದವ್ರಿಗೆ ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರ್ ಸಿಗ್ತಿಲ್ಲ ಅಂದಾಗ ತುಂಬ ನೋವಿನ ವಿಚಾರ ಅದು. ಎಲ್ಲರೂ ಹೇಳ್ತಿದ್ರು ನಾವು ಅಷ್ಟು ಕಷ್ಟಪಟ್ವಿ ಅಂತ. ಬಟ್ ನನಗನ್ಸಿದ್ದು ಫಸ್ಟು ನನಗೆ ಈ ಎಕ್ಸ್ಪೀರಿಯೆನ್ಸ್ ಆಗಿದ್ದು, ಯಾಕೆಂದರೆ 2 ಶೋ ಕೊಡಲ್ಲ ಥಿಯೇಟ್ರ್ಗಳಲ್ಲಿ. ಆಮೇಲೆ ಮಾಲ್ಗಳಲ್ಲಂತೂ ಹೋದರೂ 15 ಜನ ಬರಲೇಬೇಕು ಅಂತಾರೆ. ಈಗ ಇನ್ನೊಂದು ಟ್ರೆಂಡ್ ಹುಟ್ಟಾಕೊಂಬಿಟ್ಟಿದೆ, ಫ್ರೀ ಟಿಕೆಟ್ಗಳನ್ನ ಕೊಟ್ಟು ಜನಗಳನ್ನ ಒಳಗಡೆ ಕಳಿಸೋವಂಥದ್ದು. ನಾವು ಹೇಳೋದೇನೆಂದರೆ, ಸಿನಿಮಾ ಮಾಡ್ತಿರೋದು ಕಷ್ಟಪಟ್ಟು ಸಿನಿಮಾ ಮಾಡಿ ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ, ಎಲ್ಲವೂ ನಡೀತಿರುತ್ತೆ. ಆದರೆ ನಾವು ಈ ಥರ ಫ್ರೀ ಟಿಕೆಟ್ಗಳನ್ನ ಕೊಟ್ಟು ಜನಗಳನ್ನ ತುಂಬಿಸೋದ್ರಿಂದ ಅನ್ನದಾತರಿಗೆ ಏನು ಸಿಗುತ್ತೆ? ಹೌದು, ಪ್ರಮೋಷನ್ ಮಾಡಬೇಕು ಫಸ್ಟಿಗೆ, ಎಲ್ಲ ಒಪ್ಕೋತೀವಿ. ಆ ಪ್ರೀತಿ ವಿಶ್ವಾಸದಿಂದ ಸಿನಿಮಾ ನೋಡಲಿಕ್ಕೆ ಟಿಕೆಟ್ ತೊಗೊಂಡು ಬಂದರೆ ನಮಗೂ ಸಂತೋಷ ಆಗುತ್ತೆ. ನೀವು ನಂಬಲ್ಲ, ನನ್ನ ಫ್ಯಾಮಿಲಿಗಳಿಗೇ ನಾನು ಎಲ್ಲರಿಗೂ ಕೂಡ ನಾನು ಟಿಕೆಟ್ ತೊಗೊಂಡೆ ಕರ್ಕೊಂಡೋಗಿದ್ದೀನಿ. ಎಲ್ಲರನ್ನೂ ಕರ್ಕೊಂಡೋಗಿ ಟಿಕೆಟ್ ತೊಗೊಂಡೋಗಿ ತೋರಿಸಿ ಸಿನಿಮಾನ ರಿವ್ಯೂ ತೊಗೊಂಡಿದ್ದೀವಿ. ಸಪೋರ್ಟ್ ಕೂಡ ಇದೆ ಸಿನಿಮಾಗೆ, ತುಂಬ ಮುಖ್ಯ. ರಾಘವ್ ಅವರ ನಿರ್ದೇಶನ, ರಾಮು ಅವರ ಪ್ರೊಡ್ಯೂಸರ್ ಅವರು ಅದ್ಭುತವಾಗಿ ಒಬ್ಬ ಉತ್ತರ ಕರ್ನಾಟಕದ ಹುಡುಗ ವೀರೇಶ್ ಅಂತ ಆ್ಯಕ್ಟ್ ಮಾಡಿದ್ದಾನೆ. ಜೊತೆಗೆ ಹೊಸದಾಗಿ ವಿಲನ್ ಕ್ಯಾರೆಕ್ಟ್ರಲ್ಲಿ ಕಾಣಿಸ್ಕೊಂಡಿದ್ದಾರೆ ಮನೋಜ್ ಅಂತ ಹೇಳಿ. ಅವರು ಕೂಡ ಅದ್ಭುತವಾದಂಥ ಫೈಟು ಮತ್ತೊಂದು ಎಲ್ಲವೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಖುಷಿ ಆಯಿತು. ನೀವು ಸಿನಿಮಾ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಬಂದಿದೆ ಅಂತ ಹೇಳಿ. ಯಾಕಂದರೆ ಒಬ್ಬ ಕಾಮಿಡಿಯನ್ನು ಒಬ್ಬ ಆ್ಯಕ್ಷನ್ ಹೀರೋ ಆಗಿ ತೋರಿಸೋದು ಭಾಳ ಕಷ್ಟ. ಈ ಸಿನಿಮಾದಲ್ಲಿ ಅದನ್ನು ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಾಘು ಸರ್. ವೆರಿ ಗುಡ್ ಕಣು. ಐ ಮ್ಯಾಚ್ ಕೇಕ್ ತಗೊಳ್ಳೋ, ಆಲ್ ದ ಬೆಸ್ಟ್ ರಕ್ಷಾ. ಅದೊಂದು ಫೋಟೋ ತಗೋ. ಓಕೆ, ಬಾಯ್. ಥ್ಯಾಂಕ್ ಯು ಸೋ ಮಚ್ ಮಗಳೇ. ಆ್ಯಕ್ಚುಲಿ ಮನೆಯಿಂದನೇ ಸಪೋರ್ಟ್ ಸಿಗಬೇಕು. ಫಸ್ಟ್ ನನ್ನ ಹೆಂಡತಿನೇ ಸಪೋರ್ಟ್ ಮಾಡ್ತಿದ್ದಾರೆ. ಲವ್ ಯು ಮಗನೇ. ಥ್ಯಾಂಕ್ ಯು ಕದಮ್ಮ. ಯಾವುದೋ ಲೋಕಲ್ ಪಟಾಕಿ. ಹೌದು, ಸಿನಿಮಾ ಮಾಡೋದು ಎಷ್ಟು ಮುಖ್ಯ ಆಗುತ್ತೋ ಹಾಗೆ ನಮ್ಮ ಜೊತೆಲಿರೋರ ಸಪೋರ್ಟ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಶ್ರೀ ವಿದ್ಯಾಶಂಕರ ಸರಸ್ವತಿ ಗುರುಗಳು ಸಿನಿಮಾ ನೋಡ್ತೀನಿ, ನಿಮಗೆ ಪ್ರೋತ್ಸಾಹಿಸ್ತೀನಿ ಅಂತ ಹೇಳಿ ಸಿನಿಮಾ ಥಿಯೇಟ್ರಿಗೆ ಬಂದರು, ಕೂತ್ಕೊಂಡು ಸಿನಿಮಾ ನೋಡಿದ್ರು. ಭಾಳ ಧನ್ಯವಾದಗಳು ಗುರುಗಳೇ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ. ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಕಲಾವಿದರಿಗೆ ಸಪೋರ್ಟ್ ಮಾಡಬೇಕು. ನೀವು ಬಂದು ನಮನಗಳು.